ನಮಸ್ಕಾರ. ನಮ್ಮೆಲ್ಲರ ಜೀವನದಲ್ಲೂ ಒಂದು ಅಪಾರವಾದ ಶಕ್ತಿ ಅಡಗಿದೆ. ಆದ್ರೆ ಅದನ್ನ ಹೊರತರೋದು ಹೇಗೆ? ಒಂದು ಶಿಸ್ತುಬದ್ಧವಾದ ಅಭ್ಯಾಸದ ಮೂಲಕ ಇದನ್ನ ಹೇಗೆ ಸಾಧಿಸಬಹುದು ಅನ್ನೋದನ್ನ ತಿಳಿಸೋ ಒಂದು ಅದ್ಭುತ ತತ್ವಶಾಸ್ತ್ರದ ಕುರಿತು ಈ ವಿವರಣೆಗೆ ಸ್ವಾಗತ. ಬನ್ನಿ, ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಈ ಮಾತು ಒಮ್ಮೆ ನಮ್ಮನ್ನ ನಿಲ್ಲಿಸಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ನಮ್ಮ ಜೀವನ ಒಂದು ವಜ್ರದ ಹಾರ ಇದ್ದ ಹಾಗೆ ಅಂತಾರೆ. ಆದ್ರೆ ಅದರ ಬೆಲೆನೇ ಗೊತ್ತಿಲ್ಲದೆ ನಾವದನ್ನ ಎಲ್ಲೋ ವ್ಯರ್ಥ ಮಾಡ್ತಾ ಇದ್ದೀವ. ಈ ಇಡೀ ವಿಶ್ಲೇಷಣೆ ಶುರುವಾಗೋದೇ ಈ ಒಂದು ಮೂಲಭೂತ ಪ್ರಶ್ನೆಯಿಂದ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೇಗೆ ಸಾಗುತ್ತೆ ಅಂದ್ರೆ, ಮೊದಲು ಈ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ಪರಿಹಾರ ಏನು ಅನ್ನೋ ಪ್ರಾಯೋಗಿಕ ಹೆಜ್ಜೆಗಳನ್ನ ನೋಡೋಣ. ನಾವು ಕಾಣದ ರತ್ನದಿಂದ ಶುರು ಮಾಡಿ ಯೋಗಕ್ಷೇಮದ ಹಾದಿಯವರೆಗೆ ಸಾಗೋಣ. ಮೊದಲನೇದಾಗಿ, ನಮ್ಮಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇದ್ರೂ ಅದು ಯಾಕೆ ಸುಮ್ನೆ ವೇಸ್ಟ್ ಆಗಿ ಹೋಗುತ್ತೆ? ಇದ್ರ ಹಿಂದಿರೋ ಮೂಲ ಕಾರಣವೇನು? ಅದೇ ಈ ಕಾಣದ ರತ್ನ. ಇದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನೋಡಿ, ನಮ್ಮ ನಿಜವಾದ ಶತ್ರು ಎಲ್ಲೋ ಹೊರಗಡೆ ಇಲ್ಲ, ನಮ್ಮೊಳಗೇನೇ ಇದ್ದಾನೆ. ಅದರ ಹೆಸರೇ ಅಸಂಯಮ, ಅಂದ್ರೆ ಆತ್ಮನಿಯಂತ್ರಣ ಇಲ್ಲದಿರೋದು. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿರೋ ಶಕ್ತಿ ಒಂದು ಸರಿಯಾದ ದಾರಿಯಲ್ಲಿ ಹೋಗೋ ಬದಲು ಎಲ್ಲೆಲ್ಲೋ ಚದುರಿ ಹೋಗ್ಬಿಡುತ್ತೆ. ಅದೆಷ್ಟೇ ದೊಡ್ಡ ಶಕ್ತಿಶಾಲಿಯಾಗಿದ್ದ ರಾವಣ ಕೂಡ ಇದೇ ಅಸಂಯಮದಿಂದಲೇ ಅಲ್ವಾ ಸೋತಿದ್ದು? ಹಾಗಾದ್ರೆ ನಮ್ಮ ಸಾಮರ್ಥ್ಯವನ್ನೇ ವ್ಯರ್ಥ ಮಾಡೋ ಈ ಶತ್ರುನ ಗೆಲ್ಲೋದು ಹೇಗೆ? ಅಸಂಯಮ ಅನ್ನೋ ಕತ್ತಲೆಗೆ ಒಂದು ಬೆಳಕಿದೆ. ಅದೇ ಸಾಧನೆ. ಇದು ಸುಮ್ನೆ ಒಂದು ಪದ ಅಷ್ಟೇ ಅಲ್ಲ, ನಮ್ಮನ್ನು ನಾವೇ ಹೊಸದಾಗಿ ಹುಟ್ಟುವ ಹಾಗೆ ಮಾಡುವ ಒಂದು ಶಕ್ತಿ. ಬನ್ನಿ, ಈ ಸಾಧನೆಯ ಪವರ್ ಏನು ಅಂತ ನೋಡೋಣ. ಸಾಧನೆ ಅಂದ್ರೆ ಮೆಕ್ಯಾನಿಕಲ್ ಆಗಿ ಏನೋ ಮಾಡೋದಲ್ಲ. ಇದು ನಮ್ಮನ್ನ ನಾವೇ ಅರ್ಥ ಮಾಡಿಕೊಂಡು ನಮ್ಮನ್ನೇ ಉತ್ತಮಪಡಿಸ್ಕೊಳ್ಳೋ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ. ಹೇಗೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಕೆತ್ತಿ ಸುಂದರವಾದ ಮೂರ್ತಿ ಮಾಡ್ತಾನೋ, ಹಾಗೆ ಸಾಧನೆ ನಮ್ಮನ್ನ ಒಂದು ಉತ್ತಮ ವ್ಯಕ್ತಿಯಾಗಿ ರೂಪಿಸುತ್ತೆ. ಇದು ಅಕ್ಷರಶಃ ನಮ್ಮದೇ ಪುನರ್ಜನ್ಮ. ಈಗ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ರೂಪಕ ಇದೆ. ತಾಯಿ ಗರ್ಭದಲ್ಲಿರೋ ಭ್ರೂಣಕ್ಕೆ ಬೇಕಾದ ಪೋಷಣೆ ಎಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ ಅಲ್ವಾ? ಆದ್ರೆ ಒಂದು ಮೊಟ್ಟೆ ಒಳಗಿರೋ ಕೋಳಿಮರಿ ಇದೆಯಲ್ಲ, ಅದು ತಾನಾಗಿಯೇ ತನ್ನ ಸ್ವಂತ ಶಕ್ತಿಯಿಂದ ಆ ಚಿಪ್ಪನ್ನ ಒಡ್ಕೊಂಡು ಹೊರಗ್ಬರ್ಬೇಕು. ಅಂದ್ರೆ ನಿಜವಾದ ಬೆಳವಣಿಗೆಗೆ ನಮ್ಮದೇ ಆದ ಒಂದು ವೈಯಕ್ತಿಕ ಪ್ರಯತ್ನ ಅಂದ್ರೆ ಪುರುಷಾರ್ಥ ಬೇಕೇ ಬೇಕು ಅನ್ನೋದನ್ನ ಇದು ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ಹಾಗಾಗಿ ನಾವು ಆ ಕೋಳಿ ಮರಿ ಹಾಗೆ ನಮ್ಮ ಚಿಪ್ಪನ್ನು ನಾವೇ ಒಡಿಬೇಕು. ಹೊರಗಿನಿಂದ ಸಹಾಯ ಸಿಗಬಹುದು ನಿಜ, ಆದ್ರೆ ಕೊನೆಗೆ ನಮ್ಮನ್ನ ಬದಲಾಯಿಸುವ ಅಸಲಿ ಶಕ್ತಿ ಇರೋದು ನಮ್ಮ ಸ್ವಂತ ಪ್ರಯತ್ನದಲ್ಲಿ, ನಮ್ಮ ಪುರುಷಾರ್ಥದಲ್ಲಿ. ಸರಿ, ಇಷ್ಟೊತ್ತು ನಾವು ಸಿದ್ಧಾಂತದ ಬಗ್ಗೆ ತಿಳ್ಕೊಂಡ್ವಿ. ಈಗ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಬನ್ನಿ, ನಮ್ಮ ದೈನಂದಿನ ಬದುಕಿಗೆ ಒಂದು ಗಟ್ಟಿ ಅಡಿಪಾಯ ಹಾಕುವ 4 ವೀಕ್ಲಿ ಪಿಲ್ಲರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಗಾಡಿಗೆ ರೆಗ್ಯುಲರ್ ಆಗಿ ಪೆಟ್ರೋಲ್, ಗಾಳಿ ಹೇಗೆ ಬೇಕೋ, ನಮ್ಮ ಜೀವನ ಅನ್ನೋ ಗಾಡಿ ನಿಂತು ಹೋಗ್ಬಾರ್ದು ಅಂದ್ರೆ ಅದಕ್ಕೂ ಕೂಡ ನಿರಂತರ ಆಧ್ಯಾತ್ಮಿಕ ನಿರ್ವಹಣೆ ಬೇಕು. ಈ ವಾರದ ಅಭ್ಯಾಸ ನಮ್ಮಲ್ಲಿ ಹೊಸ ಚೈತನ್ಯವನ್ನ ತುಂಬಿ ಜೀವನದಲ್ಲಿ ಸ್ಟ್ಯಾಗ್ನೇಷನ್ ಬರ್ದಾಗ ನೋಡ್ಕೊಳ್ಳುತ್ತೆ. ಈ ವಾರದ ಅಡಿಪಾಯ 4 ಪವರ್ಫುಲ್ ಪಿಲ್ಲರ್ಸ್ಗಳ ಮೇಲೆ ನಿಂತಿದೆ. ಮೊದಲನೇದು, ದೇಹ ಮನಸ್ಸನ್ನ ಶುದ್ಧ ಮಾಡುವ ಉಪವಾಸ. ಎರಡನೇದು, ನಮ್ಮ ಶಕ್ತಿಯನ್ನ ಉಳಿಸುವ ಬ್ರಹ್ಮಚರ್ಯ. ಮೂರನೇದು, ನಮ್ಮಲ್ಲಿ ಚೈತನ್ಯ ತುಂಬುವ ಪ್ರಾಣಸಂಚಯ. ಮತ್ತು 4ನೇದು, ನಮ್ಮ ಜೊತೆ ನಾವೇ ಮಾತಾಡ್ಕೊಳ್ಳೋಕೆ ದಾರಿ ಮಾಡ್ಕೊಳ್ಳೋ ಮೌನ. ಈಗ ಒಂದೊಂದರ ಬಗ್ಗೆನೂ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಪಿಲ್ಲರ್, ಉಪವಾಸ. ಇದು ಸುಮ್ನೆ ಹೊಟ್ಟೆಗೆ ರೆಸ್ಟ್ ಕೊಡೋದು ಮಾತ್ರ ಅಲ್ಲ, ಇದು ನಮ್ಮ ನಾಲಿಗೆಯನ್ನ ಕಂಟ್ರೋಲ್ ಮಾಡುವ ಒಂದು ತಪಸ್ಸು. ಯಾಕಂದ್ರೆ ನಾಲಿಗೆ ಆಹಾರ ಮತ್ತು ಮಾತು ಎರಡನ್ನೂ ಕಂಟ್ರೋಲ್ ಮಾಡುತ್ತೆ. ಉಪವಾಸದಿಂದ ನಾವು ಎರಡರ ಮೇಲೂ ಹಿಡಿತ ಸಾಧಿಸ್ಬೋದು. ಎರಡನೇ ಪಿಲ್ಲರ್, ಬ್ರಹ್ಮಚರ್ಯ. ಇದನ್ನ ಸಾಮಾನ್ಯವಾಗಿ ಬರೀ ದೈಹಿಕ ಸಂಯಮ ಅಂತ ಅಂದ್ಕೊಳ್ತಾರೆ, ಆದ್ರೆ ಇದು ಅದಕ್ಕಿಂತ ತುಂಬಾನೇ ಹೆಚ್ಚು. ಇದು ನಮ್ಮ ಆಲೋಚನೆ ಮತ್ತು ನಮ್ಮ ದೃಷ್ಟಿಯನ್ನ ಶುದ್ಧವಾಗಿ ಇಟ್ಕೊಳ್ಳೋದು. ಹೀಗೆ ಮಾಡಿದಾಗ ನಮ್ಮ ಅಮೂಲ್ಯವಾದ ಜೀವನ ಶಕ್ತಿಯನ್ನ ಇನ್ನಷ್ಟು ಕ್ರಿಯೇಟಿವ್ ಮತ್ತು ಆಧ್ಯಾತ್ಮಿಕ ಗುರಿಗಳ ಕಡೆಗೆ ಬೆಳೆಸಬಹುದು. ಮೂರನೇ ಪಿಲ್ಲರ್, ಪ್ರಾಣಸಂಚಯ. ಇದೊಂದು ತುಂಬನೇ ಸಿಂಪಲ್ ಆದ ಉಸಿರಾಟದ ಟೆಕ್ನಿಕ್. ಉಸಿರನ್ನ ಒಳಗೆ ತಗೊಳ್ಳುವಾಗ ನಾವು ಈ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿಯನ್ನ ಸ್ವೀಕರಿಸ್ತಿದೀವಿ ಅಂತ ಭಾವಿಸ್ಬೇಕು. ಹಾಗೆ ಉಸಿರನ್ನ ಹೊರಗೆ ಬಿಡುವಾಗ ನಮ್ಮೊಳಗಿನ ಎಲ್ಲ ನೆಗೆಟಿವಿಟಿಯನ್ನ ಹೊರ ಹಾಕ್ತಿದ್ದೀವಿ ಅಂತ ಅನ್ಕೋಬೇಕು. 4ನೇ ಮತ್ತು ಕೊನೆಯ ವಾರದ ಪಿಲ್ಲರ್, ಮೌನ. ನಾವು ಮಾತಾಡ್ದಾಗ ಗೊತ್ತಿಲ್ಲದ ಹಾಗೆ ಸಾಕಷ್ಟು ಶಕ್ತಿಯನ್ನ ಖರ್ಚು ಮಾಡಿರ್ತೇವೆ. ವಾರದಲ್ಲಿ 1-2 ಗಂಟೆಗಳ ಕಾಲ ಮೌನವಾಗಿರೋದು ಆ ಶಕ್ತಿಯನ್ನ ಉಳಿಸುತ್ತೆ.
ಅಷ್ಟೇ ಅಲ್ಲ, ನಮ್ಮ ಯೋಚನೆಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೊಡೋಕೆ ಅಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡುತ್ತೆ. ಈ ವಾರದ ಅಭ್ಯಾಸ ನಮ್ಮನ್ನ ಒಂದು ಹಂತಕ್ಕೆ ಸಿದ್ಧ ಮಾಡುತ್ತೆ. ಈಗ ವರ್ಷಕ್ಕೆ 2 ಸಲ ಬರುವ ಒಂದು ವಿಶೇಷವಾದ ಇನ್ನಷ್ಟು ಆಳವಾದ ಅಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಈ ಒಂದು ತೀವ್ರವಾದ ಅಭ್ಯಾಸ ನಡೆಯೋದು ವರ್ಷಕ್ಕೆ 2 ಬಾರಿ, ಅಶ್ವಿನ್ ಮತ್ತು ಚೈತ್ರ ಮಾಸದ ನವರಾತ್ರಿಗಳಲ್ಲಿ ಒಟ್ಟು 9 ದಿನಗಳ ಕಾಲ. ಕೇವಲ ಆ 9 ದಿನಗಳಲ್ಲಿ 24,000 ಗಾಯತ್ರಿ ಮಂತ್ರ ಜಪಗಳನ್ನ ಪೂರ್ಣಗೊಳಿಸುವ ಗುರಿಯಿರುತ್ತೆ. ಈ ಸಂಖ್ಯೆನೇ ಹೇಳುತ್ತೆ ಈ ಸಾಧನೆಗೆ ಎಂತಹ ಏಕಾಗ್ರತೆ ಮತ್ತು ಬದ್ಧತೆ ಬೇಕು ಅಂತ. ಈ ಸಾಧನೆಯ ಸಮಯದಲ್ಲಿ ಕೆಲವು ನಿರ್ದಿಷ್ಟ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಉದಾಹರಣೆಗೆ, ಸರಳವಾದ ಆಹಾರ, ನಮ್ಮ ಕೆಲ್ಸಗಳನ್ನ ನಾವೇ ಮಾಡ್ಕೊಳ್ಳೋದು ಮತ್ತು ಐಷಾರಾಮಿ ಹಾಸಿಗೆ ಬಿಟ್ಟು ಗಟ್ಟಿಯಾದ ನೆಲದ ಮೇಲೆ ಮಲಗೋದು. ಇದೆಲ್ಲ ನಮ್ಮನ್ನ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ತಂದು ಸರಳತೆ, ಶಿಸ್ತು ಮತ್ತು ಹೆಚ್ಚಿನ ಅರಿವನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ. ಸರಿ, ಇಷ್ಟೆಲ್ಲ ಕಠಿಣವಾದ ಅಭ್ಯಾಸಗಳನ್ನ ಯಾಕ್ ಮಾಡ್ಬೇಕು? ಇದರ ಅಲ್ಟಿಮೇಟ್ ಗೋಲ್ ಏನು? ಈಗ ಈ ಶಿಸ್ತಿನ ದಾರಿ ನಮ್ಮನ್ನ ಕೊನೆಗೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ಯೋಗಕ್ಷೇಮದ ಹಾದಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ನವರಾತ್ರಿಯ ಸಾಧನೆ ಕೇವಲ ಆ 9 ದಿನಕ್ಕೆ ಸೀಮಿತ ಅಲ್ಲ. ಇದು ಒಂದು ರೀತಿ ರೀಸೆಟ್ ಇದ್ದ ಹಾಗೆ. ಇದು ಮುಂದಿನ 6 ತಿಂಗಳ ಕಾಲ ನಮ್ಮ ನಡವಳಿಕೆ ಮತ್ತು ನಮ್ಮ ಮನಸ್ಥಿತಿಯನ್ನ ರೂಪಿಸುತ್ತೆ. ಇಲ್ಲಿ ಒಂದು ಸುಂದರವಾದ ಸಂಬಂಧ ಇದೆ ನೋಡಿ. ನಮ್ಮ ಶಿಸ್ತುಬದ್ಧ ಅಭ್ಯಾಸ ಅಂದ್ರೆ ಸಾಧನೆ ಮೊದಲು ನಮ್ಮ ವೈಯಕ್ತಿಕ ಯೋಗಕ್ಷೇಮಕ್ಕೆ ದಾರಿ ಮಾಡಿಕೊಡುತ್ತೆ. ಅದೇ ಆತ್ಮ ಕಲ್ಯಾಣ. ಯಾವಾಗ ನಾವು ನಮ್ಮೊಳಗೆ ಸದೃಢರಾಗುತ್ತೀವೋ ಆಗ ನಾವು ನಮ್ಮ ಸುತ್ತಲಿನ ಪ್ರಪಂಚದ ಉಳಿತಿಗಾಡಿ ಅಂದ್ರೆ ಲೋಕಮಂಗಳಕ್ಕಾಗಿ ಏನಾರೂ ಮಾಡಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಇಡೀ ತತ್ವಶಾಸ್ತ್ರದ ಹೃದಯ ಭಾಗ ಏನು? ಸಿಂಪಲ್, ನಮ್ಮ ವೈಯಕ್ತಿಕ ಬೆಳವಣಿಗೆಯನ್ನ ನಮ್ಮ ಸುತ್ತಲಿನ ಪ್ರಪಂಚದ ಒಳಿತಿನ ಜೊತೆ ಬೆಸೆಯೋದು. ನಮ್ಮನ್ನ ನಾವು ಉತ್ತಮಗೊಳಿಸ್ಕೊಂಡ್ರೆ ಮಾತ್ರ ನಾವು ಜಗತ್ತನ್ನು ಉತ್ತಮಗೊಳಿಸಲು ಸಾಧ್ಯ. ಈ ವಿವರಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಎಲ್ಲಾ ತತ್ವಗಳಿಂದ ಸ್ಫೂರ್ತಿ ಪಡೆದು ನಮ್ಮ ಜೀವನದಲ್ಲಿ ಶಿಸ್ತಿನ ಮುಂದಿನ ಒಂದು ಸಣ್ಣ ಹೆಜ್ಜೆ ಏನಾಗಿರ್ಬೋದು? ಅದು ನಾಳೆಯಿಂದಲೇ ಒಂದು ಹೊಸ ಅಭ್ಯಾಸ ಶುರು ಮಾಡೋದಾಗಿರ್ಬೋದು, ಅಥವಾ ಒಂದು ಕೆಟ್ಟ ಅಭ್ಯಾಸವನ್ನ ಬಿಡೋದಾಗಿರ್ಬೋದು. ಆ ಮುಂದಿನ ಹೆಜ್ಜೆ ಯಾವುದು? ಯೋಚನೆ ಮಾಡಿ ನೋಡಿ. ಧನ್ಯವಾದಗಳು.